ಎಲ್ಲರಿಗೂ ನನ್ನ ನಮಸ್ಕಾರಗಳು. 2024-25ನೇ ಶೈಕ್ಷಣಿಕ ಸಾಲಿನ ವಾರ್ಷಿಕ ಕಾರ್ಯಯೋಜನೆ ತರಗತಿ 8ನೇ ವಿಷಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಈ ಒಂದು ವಾರ್ಷಿಕ ಪಠ್ಯ ಹಂಚಿಕೆ 2024-25ನೇ ಸಾಲಿಗಾಗಿ ಇಲ್ಲಿರುವ ಶೈಕ್ಷಣಿಕ ಮಾರ್ಗದರ್ಶಿಯ ಪ್ರಕಾರ ಇಲ್ಲಿ ಪಠ್ಯ ಪುಸ್ತಕವನ್ನ ಪ್ರತಿ ತಿಂಗಳು ನಾವು ಬೋಧಿಸಬೇಕಾಗಿರ್ತಕ್ಕಂಥ ಘಟಕಗಳು ಯಾವುವು ಮತ್ತು ಲಭ್ಯವಾಗಿರುವಂತಹ ಬೋಧನಾವಧಿಗಳು ಯಾವುವು ಅನ್ನುವಂಥದ್ದು ಮತ್ತು ರೂಪಣಾತ್ಮಕ ಸಂಕಲನಾತ್ಮಕ ಪರೀಕ್ಷೆಗಳನ್ನು ನಡೆಸುವಂತಹ ತಿಂಗಳುಗಳು ಅನ್ನುವಂಥದ್ದು ಸಂಪೂರ್ಣವಾದಂತಹ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೀಡಲಾಗುವುದು. ಮೊದಲನೇಗೆ ಮೇ ಮತ್ತು ಜೂನ್ ತಿಂಗಳಲ್ಲಿ ನಮಗೆ ಒಟ್ಟು ಲಭ್ಯವಾಗುವ ಬೋಧನಾವಧಿಗಳು ಇಲ್ಲಿ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಸೇತು ಬಂಧಕ್ಕಾಗಿ ನಾವು 15 ದಿನಗಳವರೆಗಾಗಿ ಸೇತು ಬಂಧವನ್ನು ನಡೆಸಬೇಕು. ಇಲ್ಲಿ ಪೂರ್ವ ಪರೀಕ್ಷೆ ತೆಗೆದುಕೊಳ್ಬೇಕು, ಸಾಫಲ್ಯ ಪರೀಕ್ಷೆ ತೆಗೆದುಕೊಂಡು ಅದರ ವಿಶ್ಲೇಷಣೆಯನ್ನು ಮಾಡುವಂಥದ್ದು 15 ದಿನಗಳವರೆಗೆ. ಮತ್ತೆ ಇಲ್ಲಿ ನಾವು ಸಾಮರ್ಥ್ಯಗಳ ಪಟ್ಟಿಯನ್ನು ಮಾಡಿಕೊಳ್ಬೇಕು. ಆ ಸಾಮರ್ಥ್ಯಗಳ ಪಟ್ಟಿಗೆ ಅನುಗುಣವಾಗಿ ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಮತ್ತು ಸಾಫಲ್ಯ ಪರೀಕ್ಷೆಯನ್ನು ತೆಗೆದುಕೊಳ್ತಕ್ಕಂಥ ಒಂದನೇ ಘಟಕ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆಗೆ 8 ದಿನಗಳು ಲಭ್ಯವಾಗುವ ಬೋಧನಾವಧಿಗಳು 8. ನಾವು ಬೋಧನೆ ಮಾಡಬೇಕಾಗಿರ್ತಕ್ಕಂಥ ಅವಧಿಗಳು ಈ ಒಂದು ಘಟಕಕ್ಕೆ 8 ದಿನಗಳು. ಇನ್ನು ಅಧ್ಯಾಯ 8 ಬಲ ಮತ್ತು ಒತ್ತಡ ಅನ್ನುವಂಥ ಘಟಕಕ್ಕೆ 4 ದಿನಗಳ ಸಮಯವನ್ನು ತೆಗೆದುಕೊಳ್ತಕ್ಕಂಥದ್ದು ಜೂನ್ ತಿಂಗಳಲ್ಲಿ. ಇನ್ನು ಜುಲೈ 2024ರಲ್ಲಿ ಅದೇ ಬಲ ಮತ್ತು ಒತ್ತಡ ಅನ್ನುವಂಥ ಘಟಕವನ್ನು ಮುಂದುವರಿಸಿ ಅದನ್ನು ಇನ್ನೂ 8 ದಿನಗಳವರೆಗೆ ಬೋಧನೆಯನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಸಿಗುವಂತಹ ಬೋಧನಾವಧಿಗಳು 8. ಇನ್ನು ಅಧ್ಯಾಯ 2 ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಅನ್ನುವಂಥದ್ದು, ಇದಕ್ಕಾಗಿ 12 ದಿನಗಳು. ನಂತರ ಅಧ್ಯಾಯ 9 ಘರ್ಷಣೆ, ಇದಕ್ಕಾಗಿ 6 ದಿನಗಳು ಈ ತಿಂಗಳಲ್ಲಿ ನಾವು ಬೋಧನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿ FA1 ಪರೀಕ್ಷೆಯನ್ನು ಕೂಡ ನಾವು ನಡೆಸ್ತಕ್ಕಂಥದ್ದು ಜುಲೈ 2024ರ ತಿಂಗಳಲ್ಲಿ. ನೆಕ್ಸ್ಟ್ ಮುಂದಿನ ಆಗಸ್ಟ್ 2024ರಲ್ಲಿ ಅದೇ ಘರ್ಷಣೆ ಅನ್ನುವಂಥ ಘಟಕ ಈಗಾಗಲೇ 6 ದಿನಗಳ ಬೋಧನೆ ಮಾಡಲಾಗಿತ್ತು. ಮತ್ತೆ ಇದನ್ನು ಮುಂದುವರಿಸಿ ಇನ್ನೂ 8 ದಿನಗಳವರೆಗೆ ಅಂದ್ರೆ ಈ ಒಂದು ಘಟಕಕ್ಕೆ ಒಟ್ಟು 14 ದಿನಗಳು ನಾವು ಬೋಧನೆಯನ್ನು ಮಾಡಬೇಕಾಗಿರುತ್ತೆ ಅನ್ನುವಂಥದ್ದು. ಇನ್ನು ಅಧ್ಯಾಯ 3 ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ, ಇದಕ್ಕಾಗಿ 12 ದಿನಗಳು ಲಭ್ಯವಾಗಿರ್ತಕ್ಕಂಥ ಅವಧಿಗಳು. ಅಧ್ಯಾಯ 4 ದಹನ ಮತ್ತು ಜ್ವಾಲೆ, ಇದಕ್ಕಾಗಿ 6 ದಿನಗಳು. ಅಂದ್ರೆ ಈ ರೀತಿಯಾಗಿ ನಾವು ಆ ಒಂದು ಘಟಕವನ್ನು ನೋಡಿ ಆ ಘಟಕಕ್ಕೆ ಬೇಕಾಗುವಂತ ಅವಧಿಗಳನ್ನು ಇಲ್ಲಿ ಲೆಕ್ಕಾಚಾರವನ್ನು ಮಾಡಿ ಕೊಡಲಾಗಿದೆ. ಇಲ್ಲಿ ಚಟುವಟಿಕೆ 3 ಕೂಡ ಕೊಡಬೇಕಾಗಿರುತ್ತೆ ಅನ್ನುವಂಥ. ಇನ್ನ ಸೆಪ್ಟೆಂಬರ್ 2024ರಲ್ಲಿ ದಹನ ಮತ್ತು ಜ್ವಾಲೆ ಇದು ಘಟಕ ಮುಂದುವರೆದ ಭಾಗ, ಇಲ್ಲಿ 6 ದಿನಗಳವರೆಗೆ ಬೋಧನೆ ಮಾಡ್ತಕ್ಕಂಥದ್ದು. ನಂತರ ಪುನರಾವರ್ತನೆ ತರಗತಿಗಳು ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನವನ್ನ ಇಲ್ಲಿ 17 ದಿನಗಳನ್ನು ಮೀಸಲಿಡಲಾಗಿದೆ. ಇಲ್ಲಿ FA2 ಪರೀಕ್ಷೆ ನಡೆಸಬೇಕು ಮೊದಲನೇ ವಾರದಲ್ಲಿ ಮತ್ತು ಎಲ್ಲ ಚಟುವಟಿಕೆಗಳ 4 ಚಟುವಟಿಕೆಗಳನ್ನು ಕಂಪ್ಲೀಟ್ ಆಗಿರಬೇಕು ಮತ್ತು FA1 FA2 ಪರೀಕ್ಷೆಗಳನ್ನು ಇಲ್ಲಿವರೆಗೆ ಕಂಪ್ಲೀಟ್ ಆಗಿ SA1 ಪರೀಕ್ಷೆನ ಈ ತಿಂಗಳ ಕೊನೆಯ ವಾರದಲ್ಲಿ ನಾವು ತೆಗೆದುಕೊಳ್ತಕ್ಕಂಥದ್ದು ಸೆಪ್ಟೆಂಬರ್ 2024. ಇನ್ನು ಅಕ್ಟೋಬರ್ 2024ರಲ್ಲಿ ಲಭ್ಯವಿರತಕ್ಕಂಥ ಬೋಧನಾವಧಿಗಳು 11 ಆಗಿದ್ದು ಇಲ್ಲಿ ಪುನರಾವರ್ತನೆ ತರಗತಿಗಳನ್ನು ನಡೆಸುವಂಥದ್ದು. ಇಲ್ಲಿಗೆ ಮೊದಲನೇ ಅವಧಿ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ಎರಡನೇ ಅವಧಿ ಸೆಕೆಂಡ್ ಸೆಮಿಸ್ಟರ್ 2024 ನವೆಂಬರ್. ಅಧ್ಯಾಯ 5 ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ 10 ದಿನಗಳು ಬೋಧನೆಗೆ ಸಿಗಬಹುದಾದಂತಹ ಅವಧಿಗಳು. ಅಧ್ಯಾಯ 10 ಶಬ್ದ 8 ದಿನಗಳು. ಕೆಲವು ನೈಸರ್ಗಿಕ ವಿದ್ಯಮಾನಗಳಿಗೆ 5 ದಿನಗಳು ಅನ್ನುವಂಥದ್ದು. ಇನ್ನು ಡಿಸೆಂಬರ್ 2024 ಅಧ್ಯಾಯ 6 ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ 7 ದಿನಗಳು. ಅಧ್ಯಾಯ 11 ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು 8 ದಿನಗಳು. ಅಧ್ಯಾಯ 13 ಬೆಳಕು, ಇದಕ್ಕಾಗಿ ಬೋಧನೆಗೆ ಲಭ್ಯವಿರತಕ್ಕಂಥ ಒಟ್ಟು ದಿನಗಳ ಸಂಖ್ಯೆ 10. ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ FA3 ಅನ್ನೋ ಪರೀಕ್ಷೆಯನ್ನ ನಡೆಸ್ತಕ್ಕಂಥದ್ದು. ಇನ್ನು ಜನವರಿ 2024 ಇಲ್ಲಿ ಅಧ್ಯಾಯ 7 ಹದಿಹರೆಯಕ್ಕೆ ಪ್ರವೇಶ ಅನ್ನುವಂಥ, ಇದಕ್ಕೆ 7 ದಿನಗಳು. ಇನ್ನು ಪುನರಾವರ್ತನೆ ತರಗತಿಗಳು 19 ದಿನ. ಮತ್ತೆ ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ FA4 ಪರೀಕ್ಷೆಯನ್ನು ಇಲ್ಲಿ ನಡೆಸ್ತಕ್ಕಂಥದ್ದು. ಇನ್ನು ಫೆಬ್ರವರಿ 2024 ಇಲ್ಲಿ ಕೂಡ ಪುನರಾವರ್ತನೆ ತರಗತಿಗಳನ್ನು ನಡೆಸ್ತಕ್ಕಂಥದ್ದು 23 ದಿನಗಳು. ಮಾರ್ಚ್ 2024 ಪುನರಾವರ್ತನೆ ತರಗತಿಗಳು ಹಾಗೂ ಮೌಲ್ಯಾಂಕನ ಪರೀಕ್ಷೆಯನ್ನ ಅಂದ್ರೆ ಇಲ್ಲಿ ವಾರ್ಷಿಕ ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು, ಮೌಲ್ಯಾಂಕನ ಪರೀಕ್ಷೆಯನ್ನ ನಡೆಸುವಂಥದ್ದು ಈ ಒಂದು ಮಾರ್ಚ್ ತಿಂಗಳಲ್ಲಿ. ಏಪ್ರಿಲ್ ಮೌಲ್ಯಮಾಪನ ಕಾರ್ಯವನ್ನ ಮಾಡ್ತಕ್ಕಂಥ ಇಲ್ಲಿ 9 ದಿನಗಳು ಲಭ್ಯವಾಗಿರ್ತಕ್ಕಂಥ ದಿನಗಳು 9 ದಿನ. ಇಲ್ಲಿ ನಾವು ಸಂಪೂರ್ಣವಾಗಿ ಮೌಲ್ಯಮಾಪನ ಮಾಡುವುದು ಮತ್ತು ಅವುಗಳನ್ನು SATS ನಲ್ಲಿ ದಾಖಲೆಗಳನ್ನು ಹಾಕ್ತಕ್ಕಂಥದ್ದು ಮತ್ತು ದಾಖಲೆಗಳನ್ನು ಸಂಪೂರ್ಣವಾಗಿ ನಿರ್ವಹಿಸ್ತಕ್ಕಂಥದ್ದು, ಕಂಪ್ಲೀಟ್ ಆಗಿ ರೆಜಿಸ್ಟರ್ಗಳನ್ನು ಬರೆಯುವಂಥದ್ದು ಈ ಒಂದು ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಾವು ಸಂಪೂರ್ಣವಾಗಿ ಕಂಪ್ಲೀಟ್ ಅನ್ನ ಮಾಡಿರಬೇಕಾಗಿರುತ್ತೆ ಅನ್ನುವಂಥದ್ದು. ಆದ್ಮೇಲೆ 8ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಸಂಪೂರ್ಣವಾದಂತಹ ಒಂದು ವಾರ್ಷಿಕ ಪಠ್ಯ ವಿಭಜನೆಯನ್ನು ನೀಡಿದ್ದೇನೆ ಈ ವಿಡಿಯೋದಲ್ಲಿ. ದಯವಿಟ್ಟು ಇಷ್ಟವಾದರೆ ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಮಸ್ಕಾರಗಳು.